ಎಡಪಂಥೀಯರಿಗೆ ಎಬಿವಿಪಿ ಟಕ್ಕರ್. ಕ್ಯಾಂಪಸ್ಸಲ್ಲಿ ಕಂಗಾಲಾದ ಕಮ್ಯುನಿಸ್ಟರು. ಏನಾಗ್ತಿದೆ ಜಾಧವ್ಪುರ ಯೂನಿವರ್ಸಿಟಿಯಲ್ಲಿ? ನೋಡಿ, ಈ ಘೋಷಣೆಗಳು ಕೇಳಿದ ಕೂಡಲೇ ನಿಮಗೆ ಗೊತ್ತಾಗಿಬಿಡುತ್ತೆ, ಇವು ಲೆಫ್ಟ್ ಲಿಬರಲ್ಗಳ ಹೋರಾಟ ಅಂತ. ಇಲ್ಲಿ ಆಗ್ತಾ ಇರೋದು ಅದೇ. ಪಶ್ಚಿಮ ಬಂಗಾಳದ ಜಾಧವ್ಪುರ ಯೂನಿವರ್ಸಿಟಿಯಲ್ಲಿ ಮೊನ್ನೆ ಅಲ್ಲಿನ ಎಸ್ಎಫ್ಐ ಅಂದ್ರೆ ಎಡಪಂಥೀಯ ವಿದ್ಯಾರ್ಥಿ ಸಂಘಟನೆ ಕಾರ್ಯಕರ್ತರು ಈ ಪ್ರತಿಭಟನೆ ನಡೆಸಿದರು. ಜಾಧವ್ಪುರ ಯೂನಿವರ್ಸಿಟಿಯಲ್ಲಿ ಇಂಥ ಘೋಷಣೆ ಹೊಸದೇನಲ್ಲ. ಆದರೆ ಲೆಫ್ಟ್ ಲಿಬರಲ್ಗಳ ಭದ್ರಕೋಟೆ ಅಂತಲೇ ಹೇಳಲಾಗುವ ಈ ಯೂನಿವರ್ಸಿಟಿಯಲ್ಲಿ ಈಗ ಅವರಿಗೆ ಟಕ್ಕರ್ ಕೊಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಅವರದೇ ಆಜಾದಿ ಘೋಷಣೆಗಳ ಮೂಲಕ ಎಡಪಂಥೀಯರಿಗೆ ತಿರುಗೇಟು ಕೊಡೋಕೆ ಶುರು ಮಾಡಿದ್ದಾರೆ ಎಬಿವಿಪಿ ವಿದ್ಯಾರ್ಥಿಗಳು. ಎಸ್, ಜಾಧವ್ಪುರ ಯೂನಿವರ್ಸಿಟಿಯಲ್ಲಿ ಎಡಪಂಥೀಯರ ಹಿಡಿತ ಸಡಿಲಗೊಳ್ತಾ ಇದೆ. ಇದಕ್ಕೆ 2 ದಿನಗಳ ಹಿಂದೆ ನಡೆದ ಘಟನೆಗಳೇ ಸಾಕ್ಷಿಯಾಗಿವೆ. ಕ್ಯಾಂಪಸ್ ಸಂಘರ್ಷ ಶುರುವಾಗಿದ್ದು ಹೇಗೆ? ಆಗಸ್ಟ್ 19, ಜಾಧವ್ಪುರ ಯೂನಿವರ್ಸಿಟಿಯ ಅರವಿಂದೋ ಭವನ. ರಾತ್ರಿ 9ಕ್ಕೆ ವಿದ್ಯಾರ್ಥಿ ಯೂನಿವರ್ಸಿಟಿ ಸಂಘಟನೆಯ ಜನರಲ್ ಬಾಡಿ ಮೀಟಿಂಗ್ ಆಯೋಜಿತವಾಗಿತ್ತು. ಈ ಸಭೆಯಲ್ಲಿ ಕೆಲ ಎಬಿವಿಪಿ ಕಾರ್ಯಕರ್ತರು ಆಕ್ಷೇಪ ಎತ್ತಿದ್ರು. ಹಲವು ವರ್ಷಗಳಿಂದ ಯಾವುದೇ ಚುನಾವಣೆಯೇ ನಡೆದಿಲ್ಲ, ಹಾಗಾಗಿ ಇಂಥ ಜನರಲ್ ಬಾಡಿ ಮೀಟಿಂಗ್ಗೆ ಅರ್ಥವಿಲ್ಲ. ಹೊಸ ಪದಾಧಿಕಾರಿಗಳ ನೇಮಕವೂ ಸರಿಯಲ್ಲ. ಇಂಥ ಸಭೆಯಲ್ಲಿ ಯಾವುದೇ ಪ್ರಮುಖ ನಿರ್ಣಯಗಳನ್ನು ತೆಗೆದುಕೊಳ್ಳಬಾರದು ಅಂತ ಆಗ್ರಹಿಸಿದರು. ಇಷ್ಟು ದಿನ ತಮ್ಮದೇ ಸಾಮ್ರಾಜ್ಯದಲ್ಲಿ ಮೆರೆದಾಡಿದ್ದ ಕಮ್ಯುನಿಸ್ಟರಿಗೆ ಇದು ನುಂಗಲಾರದ ತುತ್ತಾಯಿತು. ಏಕಾಏಕಿ ಎಬಿವಿಪಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಶುರುವಾಗಿಬಿಡ್ತು. ಈ ದಿಢೀರ್ ಬೆಳವಣಿಗೆಯಿಂದ ಎಬಿವಿಪಿ ಧೃತಿಗೆಡಲಿಲ್ಲ. ಬದಲಾಗಿ ಎಬಿವಿಪಿ ವಿದ್ಯಾರ್ಥಿಗಳು ತೀವ್ರ ಪ್ರತಿರೋಧ ಒಡ್ಡಲಾರಂಭಿಸಿದರು. ಇದರಿಂದಾಗಿ 2 ಗುಂಪುಗಳ ಮಧ್ಯೆ ನೇರ ಘರ್ಷಣೆ ಆರಂಭವಾಗಿಬಿಡ್ತು. ಮಧ್ಯರಾತ್ರಿ ಮತ್ತೆ ದಿಢೀರನೆ ಸಂಘರ್ಷ ಜೋರಾಗಿಬಿಡ್ತು. 2 ವಿದ್ಯಾರ್ಥಿ ಸಂಘಟನೆಗಳಿಗೆ ಹೊರಗಿನಿಂದ ಬೆಂಬಲ ಸಿಗತೊಡಗಿತು. ಪರಿಸ್ಥಿತಿ ವಿಕೋಪಕ್ಕೆ ಹೋಯಿತು. ಈ ಸಂದರ್ಭದಲ್ಲಿ ವಿಶ್ವವಿದ್ಯಾನಿಲಯದ ಕುಲಪತಿಗಳ ಮನವಿಯ ಮೇರೆಗೆ ಪೊಲೀಸರು ಕ್ಯಾಂಪಸ್ ಪ್ರವೇಶಿಸಬೇಕಾಯಿತು. ಆಗ ಪೊಲೀಸರೊಂದಿಗೂ ತಳ್ಳಾಟ ಶುರುವಾಯಿತು. ಇಷ್ಟೆಲ್ಲ ಆಗುವ ಹೊತ್ತಿಗೆ ಸ್ಥಳೀಯ ಬಿಜೆಪಿ ಶಾಸಕಿಯೇ ಕೂಡ ಸ್ಥಳಕ್ಕೆ ಆಗಮಿಸಿದರು. ಎಸ್ಎಫ್ಐ ಗೂಂಡಾಗಿರಿ ಇನ್ನು ನಡೆಯಲ್ಲ ಅಂತ ಎಚ್ಚರಿಕೆ ಕೊಟ್ಟರು. যে ইউনিভার্সিটি মেনে নিয়েছে যে ইউনিভার্সিটির অন্তর্ভুক্ত কোনো ইউনিয়ন থাকতে পারবে না। কোথায় কাগজটা? কোথায়? এই মুহূর্তে ইউনিয়ন নেই, কোনো ইউনিয়ন নেই। আমি কাগজটা দেখাচ্ছি, কোনো ইউনিয়ন নেই। আমাকে ওই ছবিগুলো দিতে হবে। তারপরেও কি করে জিবি ডাকা হয়েছে? কে ডেকেছে জিবি? আমি সৃজন ভট্টাচার্যকে জিজ্ঞেস করছি, কে ডেকেছে জিবি? কারা ডেকেছে জিবি? ভিসি কোথায়? প্রশ্ন করছি, ভিসি এখনো আসেনি কেন? আমাদের ছেলেরা ইল্লিগাল রেজিস্টার কোথায়? ಇಷ್ಟೆಲ್ಲ ಘಟನೆಗಳು ಜಾಧವರಪುರ ಯೂನಿವರ್ಸಿಟಿಯ ಇತರ ವಿದ್ಯಾರ್ಥಿಗಳಿಗೆ ಸ್ಪಷ್ಟ ಸಂದೇಶವೊಂದನ್ನು ಕೊಟ್ಟಿದೆ. ಇನ್ನು ಮುಂದೆ ಎಸ್ಎಫ್ಐ ಗೂಂಡಾಗಿರಿ ನಡೆಯಲ್ಲ, ಅದಕ್ಕೆ ಪ್ರತಿರೋಧ ತೋರೋದಕ್ಕೆ ಎಬಿವಿಪಿ ಸಿದ್ಧವಾಗಿದೆ ಅನ್ನೋ ಸಂದೇಶ ಸ್ಪಷ್ಟವಾಗಿ ಕಾಣಿಸಿದೆ. ಜಾಧವ್ಪುರ ವಿವಿಯ ಜಾಯಮಾನವೇ ಅಂಥದ್ದು. ದೆಹಲಿಯಲ್ಲಿ ಜವಾಹರ್ಲಾಲ್ ಯೂನಿವರ್ಸಿಟಿ ಇದ್ದ ಹಾಗೆ ಬಂಗಾಳದಲ್ಲಿ ಜಾಧವ್ಪುರ ಯೂನಿವರ್ಸಿಟಿ. ಇಲ್ಲಿ ಎಡಪಂಥೀಯರದ್ದೇ ಸಾಮ್ರಾಜ್ಯ.
ಅವರು ಆಡಿದ್ದೇ ಆಟ. 2014ರಲ್ಲಿ ಇದು ಯಾವ ಹಂತ ತಲುಪಿತ್ತು ಅನ್ನೋದನ್ನು ಒಮ್ಮೆ ನೋಡಿ. ಲವ್ ಜಿಹಾದ್ ವಿರುದ್ಧ ನಡೆದ ಕೆಲವು ಘಟನೆಗಳ ಹಿನ್ನೆಲೆಯಲ್ಲಿ ಇಲ್ಲಿನ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ ಪರಿ ಇದು. ಮಾರಲ್ ಪೊಲೀಸಿಂಗ್ ವಿರುದ್ಧ ಹೋರಾಟದ ಹೆಸರಿನಲ್ಲಿ ಇಂಥ ಅಸಹ್ಯಕರ ಸನ್ನಿವೇಶವನ್ನು ಕ್ಯಾಂಪಸ್ಸಲ್ಲಿ ಸೃಷ್ಟಿಸಿದ್ದರು ಎಡಪಂಥೀಯರು. ಮತ್ತೊಂದು ಸಂದರ್ಭದಲ್ಲಿ ಆಗಿನ ರಾಜ್ಯಪಾಲ ಧನಕ್ಕರ್ ಅವರನ್ನು ಘೇರಾವ್ ಮಾಡಿದ್ದ ಪ್ರಸಂಗವೂ ಸಾಕಷ್ಟು ಟೀಕೆಗೆ ಒಳಗಾಗಿತ್ತು. ಹೀಗೆ ತನ್ನ ಪ್ರಾಬಲ್ಯವನ್ನು ಇಷ್ಟು ದಿನ ಮೆರೆದಿದ್ದ ಕಮ್ಯುನಿಸ್ಟ್ ವಿದ್ಯಾರ್ಥಿ ಸಂಘಟನೆಗಳು ಈಗ ಆತಂಕಗೊಂಡಿವೆ. ಎಬಿವಿಪಿ ಒಡ್ಡುತ್ತಿರುವ ಪ್ರತಿರೋಧದಿಂದ ಕಂಗಾಲಾಗಿವೆ. ಎಸ್ಎಫ್ಐ ಮತ್ತು ಟಿಎಂಸಿ ವಿದ್ಯಾರ್ಥಿ ಸಂಘಟನೆಗಳು ಈಗ ಎಬಿವಿಪಿ ವಿರುದ್ಧ ಮುಗಿಬಿದ್ದಿವೆ. ಆದರೆ ಯೂನಿವರ್ಸಿಟಿಯ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಈಗ ಕಮ್ಯುನಿಸ್ಟರ ಬಂಡವಾಳ ಗೊತ್ತಾಗಿದೆ. ರಾಜಕೀಯ ಅಧಿಕಾರ ಕಳೆದುಕೊಂಡಂತೆಯೇ ಯೂನಿವರ್ಸಿಟಿಗಳಲ್ಲೂ ಅವರು ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳುವ ಪ್ರಕ್ರಿಯೆ ಶುರುವಾಗಿದೆ. ನೀವೇನಂತೀರಿ?